ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ನೀವು ಆ ಸ್ಟಾಕ್ ಗಳನ್ನ ಇವತ್ತು ವಾಚ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗಿದೆ. ಅವುಗಳಿಗೆ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 44 ಪಾಯಿಂಟ್ಸ್ ಅಥವಾ 0.19% ಡೌನ್ ಫಾಲ್ ಕಂಡು ಬಂದಿದೆ. ಓಪನಿಂಗ್ ಚೆನ್ನಾಗಿತ್ತು, ಗ್ಯಾಪ್ ಅಪ್ ಓಪನ್ ಆಯ್ತು, ನಂತರ ಸ್ವಲ್ಪ ಡೌನ್ ಆಯ್ತು, ಮತ್ತೆ ಒಳ್ಳೆ ರಿಕವರ್ ಆಯ್ತು, ಮತ್ತೆ ಡೌನ್, ಮತ್ತೆ ರಿಕವರಿ, ಮತ್ತೆ ಡೌನ್ ಫಾಲ್. ಈ ರೀತಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಓಪನಿಂಗ್ ಚೆನ್ನಾಗಿರುತ್ತೆ, ಕ್ಲೋಸಿಂಗ್ ಚೆನ್ನಾಗಿರೋದಿಲ್ಲ. ಇಲ್ಲ ಓಪನಿಂಗ್ ಫ್ಲಾಟ್ ಇರುತ್ತೆ, ಮಧ್ಯಾಹ್ನ ಒಳ್ಳೆ ರ್ಯಾಲಿ ಬರುತ್ತೆ, ನಂತರ ಕೊನೆಯಲ್ಲಿ ಡೌನ್ ಫಾಲ್ ಬರುತ್ತೆ. ಈ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಹಾಗೂ ನಿನ್ನೆ ಕಂಡು ಬಂದಿದೆ. ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು 220 ಪಾಯಿಂಟ್ಸ್ ಅಥವಾ 0.29% ಡೌನ್ ಫಾಲ್ ಕಂಡು ಬಂದಿದೆ. ಸೇಮ್ ಪರ್ಫಾರ್ಮೆನ್ಸ್, ಗ್ಯಾಪ್ ಅಪ್ ಓಪನಿಂಗ್, ನಂತರ ಡೌನ್, ಮತ್ತೆ ರಿಕವರಿ, ಮತ್ತೆ ಡೌನ್, ಮತ್ತೆ ಒಂದ್ ಸ್ವಲ್ಪ ರಿಕವರಿ, ಅಗೇನ್ ಡೌನ್ ಫಾಲ್. ಈ ರೀತಿ ವಾಲಟೈಲ್ ಸೆಷನ್ ಕಂಡು ಬಂದಿದೆ. ಓವರ್ ಆಲ್ ಈ ವಾರ ಪೂರ್ತಿ ಇದೇ ರೀತಿ ಹಾವು ಎಣ್ಣೆ ಆಟ ನಡೆಯುವಂತ ಸಾಧ್ಯತೆ ಇರುತ್ತೆ. ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ ಇದ್ರ ಬಗ್ಗೆ. ಹಾಗಾಗಿ ಸ್ವಲ್ಪ ಕಾಶಿಯಸ್ ಆಗಿ ನಾವು ಇರ್ಬೇಕಾಗುತ್ತೆ ಈ ವಾರ. ಕಾಶಿಯಸ್ ಆಗಿರೋದು ಅಂತಂದ್ರೆ ವೈಟ್ ಅಂಡ್ ವಾಚ್ ಪಾಲಿಸಿ ಅಷ್ಟೇ. ಯಾವ್ದು ಅಗ್ರೆಸಿವ್ ಆಗಿ ಬೈ ಮಾಡೋಕೆ ಹೋಗ್ಬಾರ್ದು ಅಥವಾ ಸೆಲ್ ಮಾಡೋಕೆ ಹೋಗ್ಬಾರ್ದು. ಆ ರೀತಿ ವೈಟ್ ಅಂಡ್ ವಾಚ್ ಪಾಲಿಸಿಯನ್ನ ನಾವು ಬಳಸೋದು ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ. ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ 50 ಅಂತೂ ಡೌನ್ ಫಾಲ್ ನೋಡಿದ್ವಿ. ನಂತರ ನಿಫ್ಟಿ ನೆಕ್ಸ್ಟ್ 50 ನಲ್ಲೂ ಕೂಡ ನಿಯರ್ಲಿ 1% ಡೌನ್ ಫಾಲ್ ಕಂಡು ಬಂದಿದೆ. ಹೋದ ವಾರ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿತ್ತು. ಇವತ್ತು ನೋಡಬಹುದು 0.85% ಕರೆಕ್ಷನ್ ಆಗಿದೆ. ನಂತರ ನಿಫ್ಟಿ 100 ಅಲ್ಲೂ ಕೂಡ ಡೌನ್ ಫಾಲ್ ಇದೆ, 200 ಡೌನ್ ಇದೆ, 500 ಕೂಡ ಡೌನ್ ಇದೆ. ನಂತರ ಮಿಡ್ ಕ್ಯಾಪ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಕೂಡ ನಿಯರ್ಲಿ 1%, ಹಾಗೆ ಸ್ಮಾಲ್ ಕ್ಯಾಪ್ ಕೂಡ ನಿಯರ್ಲಿ 1%, ಮಿಡ್ ಕ್ಯಾಪ್ 115 ಕೂಡ 0.7%, ಹಾಗೆ ಸ್ಮಾಲ್ ಕ್ಯಾಪ್ 50 0.38, ಸ್ಮಾಲ್ ಕ್ಯಾಪ್ 250 1%, ನಂತರ ಮೈಕ್ರೋ ಕ್ಯಾಪ್ 1%. ಈ ರೀತಿ ಡೌನ್ ಫಾಲ್ ಕಂಡು ಬಂದಿದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಇವತ್ತು ಡೌನ್ ಫಾಲ್ ಬಂದಿದೆ. ಲಾರ್ಜ್ ಕ್ಯಾಪ್ ಅಲ್ಲೂ ಡೌನ್ ಇದೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲೂ ಡೌನ್ ಪರ್ಫಾರ್ಮೆನ್ಸ್ ಇದೆ, ನಂತರ ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ. ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ಎಲ್ಲಾ ಕಡೆ ಕೂಡ ಕಂಡು ಬಂದಿದೆ. ಇಂಡಿಯಾ ವಿಕ್ಸ್ ನ ಪರ್ಫಾರ್ಮೆನ್ಸ್ ನೋಡಬಹುದು 4.32%. ಅಂದ್ರೆ ಇದು ಜಾಸ್ತಿ ಇದ್ದಷ್ಟು ಮಾರ್ಕೆಟ್ ವಾಲಟೈಲ್ ಜಾಸ್ತಿ ಇರುತ್ತೆ. ಮೇ ಬಿ 24 ಏನೀಗ ಟ್ರೇಡ್ ಆಗ್ತಾ ಇದೆ, ಅಬೌವ್ 30 ರೀಚ್ ಆಗ್ಬಹುದು ಈ ಎಲೆಕ್ಷನ್ ಆಗೋಷ್ಟರಲ್ಲಿ ಅನ್ನುವಂತ ಒಪಿನಿಯನ್ ಹಲವಾರು ಅನಲಿಸ್ಟ್ ಕೊಡ್ತಿದ್ದಾರೆ. ಗೊತ್ತಿಲ್ಲ ಎಲ್ಲಿವರೆಗೂ ಹೋಗುತ್ತೆ ಅಂತ, ಬಟ್ ನೋಡೋಣ. ಇಲ್ಲಿ ಜಾಸ್ತಿ ಇದ್ದಷ್ಟು ವಾಲಟೈಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರುತ್ತೆ, ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ನಂತರ ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ 0.28% ಡೌನ್ ಫಾಲ್ ಇದೆ. ನಿಫ್ಟಿ ಆಟೋ ಕೂಡ 0.26% ಡೌನ್ ಫಾಲ್ ಇದೆ. ನಂತರ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ FMCG ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 80 ಡೌನ್ ಇದೆ ಪರ್ಫಾರ್ಮೆನ್ಸ್, ಮೀಡಿಯಾ ಡೌನ್ ಇದೆ, ಮೆಟಲ್ ಕೂಡ ಡೌನ್ ಇದೆ. ಮೀಡಿಯಾ ಪಾಸಿಟಿವ್ ಇದೆ, ಮೆಟಲ್ ಡೌನ್ ಇದೆ. ನಂತರ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. PSU ಬ್ಯಾಂಕ್ಗಳು ಇವತ್ತು ಸ್ವಲ್ಪ ಜಾಸ್ತಿನೇ ರಿಯಾಕ್ಟ್ ಆಗಿದ್ದೇವೆ ಅಂತ ಹೇಳ್ಬೋದು. 1.28% ಡೌನ್ ಫಾಲ್ PSU ಬ್ಯಾಂಕ್ಗಳಲ್ಲಿ ಕಂಡು ಬಂದಿದೆ. ಪ್ರೈವೇಟ್ ಬ್ಯಾಂಕ್ಸ್ ಕೂಡ 0.31% ಡೌನ್ ಆಗಿದೆ. ನಂತರ ರಿಯಾಲ್ಟಿ ಮೋರ್ ದನ್ 2% ಡೌನ್ ಇದೆ. ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ. ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಡೌನ್ ಇದೆ, ನಿಯರ್ಲಿ 1% ಡೌನ್ ಇದೆ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್. ಸ್ವಲ್ಪ ಮಿಕ್ಸ್ಡ್ ಅಂತಾನೆ ಹೇಳ್ಬೋದು. ಕೆಲವು ಸೆಕ್ಟರ್ ಮಾತ್ರ ಸ್ವಲ್ಪ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡಿದ, ಉಳಿದಂತೆ ಮೆಜಾರಿಟಿ ಸೆಕ್ಟರ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ. ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಸುಮಿಟೋಮೋ ಕೆಮಿಕಲ್ ನ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ. 1.85% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಚೆನ್ನಾಗಿತ್ತು, ನಂತರ ಕೂಡ ಅಪ್ ಆಯ್ತು, ನಂತರ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ 1.85% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ರಿಸಲ್ಟ್ ಚೆನ್ನಾಗಿತ್ತು, ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇವತ್ತು ಮಾರ್ಕೆಟ್ ಅಲ್ಲಿ. ನಂತರ ಸೆಟ್ ಆಫ್ ಕಮರ್ಷಿಯಲ್ ವೆಹಿಕಲ್ಸ್ ಕಂಟ್ರೋಲ್ ಸಿಸ್ಟಮ್ ಇವತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಬಗ್ಗೆ. ನಿನ್ನೆ ಅಂತೂ 20% ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದು. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. 4.18% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. 32,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನಂತರ ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಇದರ ರಿಸಲ್ಟ್ ಕೂಡ ಅನೌನ್ಸ್ ಆಗಿತ್ತು. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ. 3.13% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಳ್ಳೆ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಗೆ. ನಂತರ ಪ್ರವೇಗ್ ನ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಮಾರ್ನಿಂಗ್ ವಿಡಿಯೋದಲ್ಲಿ. ಒಂದು ಅಕ್ವಿಸೇಷನ್ ಮಾಡಿತ್ತು, 50% ಸ್ಟೇಕ್ ಅನ್ನ ತಗೊಂಡಿರೋದ್ರ ಬಗ್ಗೆ ನೋಡಬಹುದು. 6.5% ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವತ್ತು. ಅಂತ ಪಾಸಿಟಿವ್ ರಿಯಾಕ್ಷನ್ ಏನಿಲ್ಲ ಕಂಪನಿಯಲ್ಲಿ, ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ನಂತರ TTK ಪ್ರೆಸ್ಟೀಜ್ ಇವತ್ತು
ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಅನೌನ್ಸ್ ಆದ ನಂತರ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತಂದ್ರೆ ಮಾರ್ಕೆಟ್ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಇದರ ರಿಸಲ್ಟ್ಗೆ ಅಂತ ಹೇಳ್ಬೋದು. ರಿಸಲ್ಟ್ ಚೆನ್ನಾಗಿದೆ, ಹಾಗೆ ಪರ್ಫಾರ್ಮೆನ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಹಾಗೆ ಇನ್ವೆಸ್ಟ್ ಮಾಡಿರೋ ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ಟಿಟಿಕೆ ಪ್ರೆಸ್ಟೀಜ್ ನಂತರ ರೈಟ್ಸ್ ಲಿಮಿಟೆಡ್. ರೈಟ್ಸ್ ನ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಏನು ಬಂದಿಲ್ಲ. 3.25% ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಅಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿಲ್ಲ, ಅಂದ್ರೆ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಪರ್ಫಾರ್ಮೆನ್ಸ್. ರೆವಿನ್ಯೂ ನಲ್ಲಿ ಡೌನ್ ಇದೆ, ಎಬಿಟಾ ಡೌನ್ ಇದೆ, ನೆಟ್ ಪ್ರಾಫಿಟ್ ಡೌನ್ ಇದೆ, ಇವನ್ ಮಾರ್ಜಿನ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ. ಇದೆಲ್ಲನೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಸ್ಟಾಕ್ ಅಲ್ಲಿ ಮಾಡಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಪರ್ಫಾರ್ಮೆನ್ಸ್ ಸ್ವಲ್ಪ ಪೂರ್ ಇದೆ, ಹಾಗಾಗಿ ರಿಯಾಕ್ಷನ್ ಕೂಡ ಡೌನ್ ಅಲ್ಲೇ ಕೊಟ್ಟಿದೆ ಇವತ್ತು ರೈಟ್ಸ್. ನಂತರ HAL ಇವತ್ತು ಸುದ್ದಿಯಲ್ಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. 2.5% ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ. ಕಂಪನಿಯ ನ್ಯೂಸ್ ನೋಡಬಹುದು. HAL ಸ್ಟಾಕ್ ಇನ್ ಫೋಕಸ್ ಆಫ್ಟರ್ ಇಂಡಿಯಾ ಫ್ರಾನ್ಸ್ ಬಿಗಿನ್ ಟಾಕ್ಸ್ ಫಾರ್ 50,000 crore ರಫಾಲೆ ಮರೈನ್ ಜೆಟ್ ಡೀಲ್. ಈ ಕಾರಣಕ್ಕಾಗಿ ಸುದ್ದಿಲಿತ್ತು, ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. ನಂತರ ಜೆ ಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ ಇವತ್ತು ಕಂಪನಿ ತನ್ನ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. 1.4% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೋಡಬಹುದು ಒಂದು ಸ್ಪೈಕ್ ಕೂಡ ಕಂಡುಬಂತು. ನಂತರ ಸ್ವಲ್ಪ ಡೌನ್ ಆಗಿ ಓವರ್ 1.4% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದರಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ. ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ರೆವೆನ್ಯೂ ವೈಸ್, ನೆಟ್ ಪ್ರಾಫಿಟ್ ವೈಸ್, ಎಬಿಟಾ ಎಲ್ಲಾನು ಕೂಡ ಪಾಸಿಟಿವ್ ಇದೆ ಇಯರ್ ಆನ್ ಇಯರ್. ಮೇ ಬಿ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿರಬಹುದು. ನಂತರ ಮಾನ್ ಇಂಡಸ್ಟ್ರೀಸ್ ಇವತ್ತು ಪರ್ಫಾರ್ಮೆನ್ಸ್ ನೋಡಬಹುದು. 5% ಡೌನ್ ಆಗಿದೆ ಸ್ಟಾಕ್. ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ರೆವೆನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ 35% ಅಪ್ ಆಗಿದೆ ಕಂಪನಿಯ ರೆವೆನ್ಯೂ. ಎಬಿಟಾ ಅಪ್ ಆಗಿದೆ, ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗಿದೆ, ಬಟ್ ನೆಟ್ ಪ್ರಾಫಿಟ್ ಡೌನ್ ಆಗಿದೆ. ಸೊ ನಿಯರ್ಲಿ 19% ಡೌನ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್. ಹಾಗಾಗಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೆಟ್ ಪ್ರಾಫಿಟ್ ಒಂದು ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಂಟ್ರೆಸ್ಟ್ ಇರೋರು, ಇನ್ವೆಸ್ಟ್ ಮಾಡಿರೋರು ಕಂಪನಿಯ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ಓವರ್ ಆಲ್ ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಚೆನ್ನಾಗಿದೆ, ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಏನಾದ್ರು ತೋರಿಸಿದ್ರೆ 5% ಡೌನ್ ಆಗೋ ಬದಲಿಗೆ ಅಪ್ ಆಗ್ತಿತ್ತು ಅನ್ನೋ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ನಂತರ ಕ್ಯಾಂಪಸ್ ಆಕ್ಟಿವ್ವೇರ್ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ. ಸೊ ರಿಸಲ್ಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ರೆವೆನ್ಯೂ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಎಬಿಟಾದಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ನಂತರ ಈವನ್ ನೆಟ್ ಪ್ರಾಫಿಟ್, ಮಾರ್ಜಿನ್ಸ್ ಎಲ್ಲಾನು ಕೂಡ ಚೆನ್ನಾಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಂದ್ಸಲ ಕಂಪೇರ್ ಮಾಡಿ ನೋಡಿ, ಯಾಕಂದ್ರೆ ನಾನು ಜಸ್ಟ್ ಹೈಲೈಟ್ಸ್ ಅನ್ನ ನೋಡಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ. ಇಯರ್ ಆನ್ ಇಯರ್ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸ್ಟಿಲ್ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ. 1.3% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು. 7,600 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಅಂದ್ರೆ 2022 ಅನ್ಸುತ್ತೆ ನೋಡಬಹುದು. ಮೇ 2022 2 ಇಯರ್ಸ್ ಆಗಿದೆ. ಇಲ್ಲಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಬಟ್ ಒಂದು ಇಂಟ್ರೆಸ್ಟಿಂಗ್ ಕಂಪನಿ, ಫುಟ್ವೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಂತರ ಬ್ಲಾಕ್ ರೋಸ್ ಇಂಡಸ್ಟ್ರೀಸ್ ಇವತ್ತು ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ಬಟ್ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆಗಿದ್ಮೇಲೆ ಬಂದಿರುವಂತಹ ಸಾಧ್ಯತೆ ಇದೆ. ಬಟ್ ಎಕ್ಸಾಕ್ಟ್ ಟೈಮಿಂಗ್ ಅನ್ನ ನಾನು ನೋಡಿಲ್ಲ. ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ರಿಸಲ್ಟ್ ಅನ್ನ ನೋಡಿದ್ಮೇಲೆ. ಮೇ ಬಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುತ್ತೆ. ನೋಡೋಣ ನಾಳೆ ಯಾವ ರೀತಿ ಈ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ಜೊತೆಗೆ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಈ ಸ್ಪೈಕ್ ಅನ್ನ ನೋಡಿದ್ರೆ ಮೇ ಬಿ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರು ಬಂತೇನೋ ಅನ್ಸುತ್ತೆ, ಬಟ್ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ ಟೈಮಿಂಗ್ ನಾನು ಚೆಕ್ ಮಾಡಲಿಲ್ಲ. ನೋಡೋಣ ನಾಳೆ ಕೂಡ ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಟಿರಿ. ಸ್ಮಾಲ್ ಕ್ಯಾಪ್ ಸ್ಟಾಕ್ ಅತಿ ಹೆಚ್ಚು ರಿಸ್ಕ್ ಇರುವಂತಹ ಕಂಪನಿ. ಯಾಕೆಂತಂದ್ರೆ ನೋಡಬಹುದು, ಬರೀ 666 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1,000 ಕೋಟಿ ಕೂಡ ಇಲ್ಲ ಕಂಪನಿಯ ಮಾರ್ಕೆಟ್ ಕ್ಯಾಪ್. ಹಾಗಾಗಿ ರಿಸ್ಕ್ ಸ್ಟಾಕ್ ಅಂತ ಹೇಳಿದ್ದು. 1 ಇಯರ್ ಅಲ್ಲಿ 10ರಿಂದ 11% ಡೌನ್ ಇದೆ ಪರ್ಫಾರ್ಮೆನ್ಸ್. ನಂತರ 5 ಇಯರ್ಸ್ ಅಲ್ಲಿ ಚೆನ್ನಾಗಿದೆ 165%. ಬಟ್ ಮೈಕ್ರೋ ಕ್ಯಾಪ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅಲ್ಲ, ನಾವು ತುಂಬಾ ಜಾಸ್ತಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಬಟ್ ಐಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಈಗಲೂ ಕೂಡ ಮೋರ್ ದೆನ್ 40% ಡೌನ್ ಇದೆ ಸ್ಟಾಕ್. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಬಟ್ ರಿಸಲ್ಟ್ ಚೆನ್ನಾಗಿದೆ, ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ನಾಳೆ. ನಂತರ 3M ಇಂಡಿಯಾ ಇವತ್ತು ನೋಡಬಹುದು ನಿಯರ್ಲಿ 10% ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ತುಂಬಾ ಜನ 34,000 ಅಲ್ವಾ, ಇಂಥ ಸ್ಟಾಕ್ ಅನ್ನ ನಾವಿಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಇಷ್ಟೊಂದಿರೋ ಸ್ಟಾಕ್ ಅನ್ನ ನಾವು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಇರ್ತಾರೆ. ಬಟ್ ರ್ಯಾಲಿಯನ್ನ ನೋಡಿ, ಒಂದೇ ದಿನ 3,000 ಜಾಸ್ತಿ ಆಗಿದೆ. ಹಾಗೆ ಡೌನ್ ಫಾಲ್ ಬಂದ್ರು ಅದೇ ರೀತಿ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ನಾವು ಕಂಪನಿಯ ಸ್ಟಾಕ್ ಪ್ರೈಸ್ ಎಲ್ಲ ನೋಡ್ಬೇಕಾಗಿರೋದು, ಕಂಪನಿಯ ಫಂಡಮೆಂಟಲ್ಸ್ ಅನ್ನ. ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ, ಬಿಸ್ನೆಸ್ ಚೆನ್ನಾಗಿದೆಯಾ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ, ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗಬೇಕು, ಸ್ಟಾಕ್ ಪ್ರೈಸ್ ಅಲ್ಲ. ಸೊ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ, ಅಂದ್ರೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ ಸ್ಟಾಕ್ 34,000 40,000 ಹೋಗುತ್ತೆ, 50,000 ಹೋಗುತ್ತೆ, 60,000 ಹೋಗುತ್ತೆ. ಇವಾಗ ಈ ಪ್ರೈಸ್ ಮ್ಯಾಟರ್ ಆಗಬಾರ್ದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ನಿಯರ್ಲಿ 10% ಅಪ್ ಆಗಿದೆ ಸ್ಟಾಕ್ ನೋಡ್ಬೋದು. ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು, ರಿಸಲ್ಟ್ ಅನೌನ್ಸ್ ಆಯ್ತು. ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಭರ್ಜರಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂತು. 38,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಕಂಪನಿಯ ರಿಸಲ್ಟ್ ತುಂಬಾ ಚೆನ್ನಾಗಿದೆ, ಹಾಗಾಗಿನೇ ಈ ರೀತಿ ರಿಯಾಕ್ಷನ್ ಬಂದಿದೆ. ಇಂಟ್ರೆಸ್ಟ್ ಇರೋರು ಡೀಟೇಲ್ ನಂಬರ್ನ ಸ್ಟಡಿ ಮಾಡ್ಬೋದು.
1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 40% ಪಾಸಿಟಿವ್ ಇದೆ 1 ಇಯರ್ ಅಲ್ಲಿ. 5 ಇಯರ್ಸ್ ಅಲ್ಲಿ 49% ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ 5 ಇಯರ್ಸ್ ಅಲ್ಲಿ ಕಂಪನಿ. ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ ಅಂತ ಒಳ್ಳೆ ರಿಟರ್ನ್ಸ್ ಬಂದಿಲ್ಲದೆ ಇರಬಹುದು, ಬಟ್ ಕನ್ಸಿಸ್ಟೆಂಟ್ ಇದೆ. ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಅಥವಾ ಆಸ್ ಯೂಶುವಲ್ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.